ತ್ರೈಲೋಕ್ಯಾಚಾರ್ಯರಾದಂತಹ ಶ್ರೀ ಮಧ್ವರು ಉಡುಪಿಯಲ್ಲಿ 800 ವರ್ಷಗಳ ಹಿಂದೆ ಶ್ರೀ ಕೃಷ್ಣನನ್ನು ಪ್ರತಿಷ್ಠೆಯನ್ನು ಮಾಡಿದರು. ಆ ಕೃಷ್ಣಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದ ಉದ್ದೇಶವನ್ನು ಶ್ರೀ ಮಧ್ವ ವಿಜಯದಲ್ಲಿ ತಿಳಿಸ್ತಾರೆ. ಸಿದ್ಧಿವಿಘ್ನಮುಖ ದೋಷ ಭೇಷಜಂ ಅಂತ. ಕಲಿಯುಗದಲ್ಲಿ ಯಾರು ಭಗವಂತನನ್ನು ಕುರಿತು ಸಾಧನೆಯನ್ನು ಮಾಡುತ್ತಾರೆ ಅವರಿಗೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಶ್ರೀಕೃಷ್ಣನ ಮೂರ್ತಿಯನ್ನು ಆಚಾರ್ಯರು ಪ್ರತಿಷ್ಠೆಯನ್ನು ಮಾಡಿದರು. ಆ ಕೃಷ್ಣನ ಪೂಜೆಯನ್ನು ಮಾಡಲಿಕ್ಕೋಸ್ಕರ ಆರಾಧನೆಗಾಗಿ 8 ಮಂದಿ ಶಿಷ್ಯರನ್ನು ತಾವು ನೇಮಿಸಿದರು. ಅದೇ ಅಷ್ಟಮಠ ಅಂತ ಪ್ರಸಿದ್ಧವಾಗಿರುವಂಥದ್ದಿವತ್ತು. ಅವರಿಗೆ ಬರೀ ಕೃಷ್ಣನ ಪೂಜೆ ಮಾತ್ರ ಅಲ್ಲ, ಅದರೊಟ್ಟಿಗೆ ಆಚಾರ್ಯ ಮಧ್ವರು ಯಾವ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಆ ಸಿದ್ಧಾಂತವನ್ನು ಸಜ್ಜನರಲ್ಲಿ ಪ್ರಚುರಗೊಳಿಸುವಂಥದ್ದು ಕೂಡ ಮುಖ್ಯ ಉದ್ದೇಶವನ್ನಾಗಿ ಆಚಾರ್ಯರು ತಾವು ಅವರಿಗೆ ನಿಯಮನವನ್ನು ಮಾಡಿದರು. ಈ ರೀತಿ 800 ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ. ಶ್ರೀಕೃಷ್ಣ ಮಠ ಅನ್ನುವಂಥದ್ದು ಎಲ್ಲ ಮಧ್ವ ಸಿದ್ಧಾಂತದ ಅನುಯಾಯಿಗಳಾದ ಮಾಧ್ವರ ಮೂಲ ಶ್ರದ್ಧಾ ಕೇಂದ್ರವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಒಂದು ಘಟನೆ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡುವಂಥದ್ದು. ಎಲ್ಲ ಮಾಧ್ವರಿಗೂ ಕೂಡ, ಎಲ್ಲ ಮಧ್ವಾಚಾರ್ಯರ ಅನುಯಾಯಿಗಳಿಗೂ ಕೂಡ. ಕಾರಣ ಏನು ಅಂತ ಹೇಳಿದರೆ, ಯಾವುದೋ ಒಂದು ಕಾರ್ಯಕ್ರಮ, ಹರಿಕಥೆಯ ಕಾರ್ಯಕ್ರಮ, ಅದು ಕೂಡ ಯಾವುದೋ ಹೆಣ್ಣುಮಗಳು ತಾನು ಹರಿಕಥೆಯನ್ನು ಮಾಡಬೇಕಾದ್ರೆ ಯಾವುದೋ ಒಂದು ವಿಷಯವನ್ನು ಹೇಳಿದ್ಲು, ಶಂಕರಾಚಾರ್ಯರು ಮಣಿಮಂತ ದೈತ್ಯ ಅಂತ ಹೇಳಿದ್ಲು ಅನ್ನುವ ವಿಷಯವನ್ನು ಬಹಳ ದೊಡ್ಡದು ಮಾಡಿ ಶ್ರೀಕೃಷ್ಣ ಮಠಕ್ಕೆ ಅವಮಾನ ಉಂಟಾಗುವಂತೆ, ಶ್ರೀಕೃಷ್ಣ ಮಠವನ್ನು ಪ್ರತಿಷ್ಠೆಯನ್ನು ಮಾಡಿದಂತಹ ಶ್ರೀ ಮಧ್ವಾಚಾರ್ಯರಿಗೆ ಅವಮಾನ ಆಗುವಂತೆ ಎಲ್ಲ ಕಡೆಯೂ ಕೂಡ ಪ್ರಚಾರ ಮಾಡಲ್ಪಡ್ತಿದ್ದು. ಎಲ್ರಿಗೂ ಆಶ್ಚರ್ಯ ಆಗ್ಬೋದು, ಕೃಷ್ಣ ಮಠಕ್ಕೆ ಅವಮಾನ ಆಗೋದು ಏನಿದೆ ಇದರಲ್ಲಿ, ಮಧ್ವಾಚಾರ್ಯರಿಗೆ ಅವಮಾನ ಆಗುವಂಥದ್ದು ಏನಿದೆ ಅಂತ. ವಾಸ್ತವಿಕವಾಗಿ ಈ ಘಟನೆ ಒಂದು ಹರಿಕಥೆಯ ಘಟನೆ. ಇದು ಯಾರು ಮಾಡಿದ್ದು ನೋಡಿ. ಯಾವತ್ತೂ ಕೂಡ ಯಾವುದೇ ಒಂದು ವಿಷಯ ದೊಡ್ಡ ವಿವಾದಕ್ಕೆ ಕಾರಣ ಆಗುತ್ತೆ ಯಾವಾಗ ಅಂತ ಹೇಳಿದರೆ, ಯಾರೋ ದೊಡ್ಡ ವ್ಯಕ್ತಿಗಳು ಹೇಳಿದಾಗ. ಇವಾಗ ಯಾರೋ ದೊಡ್ಡ ಮಠಾಧೀಶರು ತಾವು ಶಂಕರರ ಬಗ್ಗೆ ನಿಂದನೀಯವಾದಂತಹ ಮಾತನಾಡಿದರು ಅಂತಿರಬಹುದು, ಅಥವಾ ಯಾರೋ ಘನ ವಿದ್ವಾಂಸರು ಶಂಕರರ ಬಗ್ಗೆ ನಿಂದನೀಯವಾದ ಮಾತನಾಡಿದರು ಅಂತಿದ್ದು ಇರಬಹುದು, ಅಥವಾ ಸಾವಿರಾರು ಜನ ಸೇರಿರುವಂತಹ ಒಂದು ಸಾರ್ವಜನಿಕ ಸಭೆಯಲ್ಲಿ ಇಂಥ ಒಂದು ನಿಂದನೀಯವಾದ ಮಾತುಗಳು ಬಂತು ಅಂತ ಹೇಳಿದರೆ ಇವೆಲ್ಲವೂ ಕೂಡ ಅವಮಾನಕ್ಕೆ ಕಾರಣ ಅಂತ ಹೇಳ್ಬೋದು. ಆದರೆ ಬಹಳ ಆಶ್ಚರ್ಯದ ವಿಷಯ ಏನು ಅಂತ ಹೇಳಿದರೆ, ಕೃಷ್ಣ ಮಠದಲ್ಲಿ ಪ್ರತಿದಿನವೂ ಕೂಡ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ನೀವು ಗಮನಿಸ್ಬೋದು ಈ ಕಾರ್ಯಕ್ರಮವನ್ನು ಎಷ್ಟು ಜನ ನೋಡುತ್ತಾರೆ. ಅಲ್ಲಿ ಆ ರಾಜಾಂಗಣದಲ್ಲಿರಬಹುದು ಅಥವಾ ಎಲ್ಲಿ ಇಂಥ ಕಾರ್ಯಕ್ರಮಗಳಾಗತ್ತೆ ಅಲ್ಲಿ 3 ಮತ್ತೊಂದು ಜನ ಕೂತಿರ್ತಾರೆ, ನೀವು ನೋಡಬಹುದು. ಇನ್ನು ಲೈವ್ ಟೆಲಿಕಾಸ್ಟ್ ಆಗ್ತಾ ಇರ್ತದೆ, ನೇರ ಪ್ರಸಾರ. ಅದನ್ನು ಎಷ್ಟು ಜನ ವೀಕ್ಷಿಸ್ತಾರೆ? ಅಬ್ಬಬ್ಬ ಅಂತ ಹೇಳಿದರೆ 20-30 ಜನ. ಅದರಲ್ಲೂ ಕೂಡ ಇಂತಹ ಹರಿಕಥೆ ಅಂತ ಹೇಳಿದರೆ 5ರಿಂದ 10 ಜನ. ಅದು ಇಂತಹ ಹೆಣ್ಣುಮಕ್ಕಳು ಅಂತ ಹೇಳಿದಾಗ ಎಷ್ಟು ಜನ ಲೈವನ್ನು ನೋಡ್ಬೋದು, ನೀವೇ ಲೆಕ್ಕಾಚಾರವನ್ನು ಮಾಡಿ. ಈ ರೀತಿ ಯಾರೋ ಅತ್ಯಂತ ಕಡಿಮೆ ಜನ ಭಾಗವಹಿಸುವಂತಹ, ಅಷ್ಟು ಮಾತ್ರ ಅಲ್ಲ, ಇಂಥ ಘಟನೆಗಳು ಪ್ರತಿದಿನವೂ ನಡೀತಾ ಇರ್ತದೆ, ಯಾವುದೋ ಒಂದು ಮೂಲೆಗೆ ಸೇರಿಕೊಳ್ತಾ ಇರ್ತದೆ. ಈ ರೀತಿ ಅತ್ಯಂತ ಸಣ್ಣ ಕಾರ್ಯಕ್ರಮವನ್ನು, ಅದು ಕೂಡ ಅಪ್ರಬುದ್ಧವಾದಂತಹ ಒಬ್ಬಳು ಹುಡುಗಿ, ಅವಳು ತಾನು ಹೇಳಲಿಕ್ಕೂ ಕೂಡ ಕಡೆಗೆ ಹೇಳಿಕೆಯನ್ನು ಕೊಟ್ಟಳು. ನನಗೆ ಮೂಲತಃ ಪುಸ್ತಕದಲ್ಲೇನಿತ್ತು ಅದನ್ನು ಹೇಳಿದೆ, ಈ ರೀತಿ ನಾನು ಅಪ್ರಬುದ್ಧೆ ಅನ್ನುವುದನ್ನು ಕೂಡ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಮಾಡಿದ್ದಾಳೆ. ಹಾಗಿದ್ದರೂ ಕೂಡ ಅದನ್ನು ಬಹಳ ದೊಡ್ಡ ವಿವಾದವನ್ನಾಗಿ ಮಾಡಿ, ಅದಕ್ಕೆ ಮತ್ತೆ ಯಾವುದೋ ಮಠಾಧೀಶರು ಉತ್ತರವನ್ನು ಕೊಡುವುದು, ಅದಕ್ಕೆ ಇನ್ನೇನು ಸಂದರ್ಶನವನ್ನು ಮಾಡುವುದು, ಮತ್ತು ಆ ಶಂಕರರಿಗೆ ಅತ್ಯಂತ ಅವಮಾನ ಆಗಿದೆ ಎಂದು ಪ್ರತಿಬಿಂಬಿಸುವಂಥದ್ದು, ಇದೆಲ್ಲ ಯಾವ ಉದ್ದೇಶದಿಂದ? ಯಾಕಂತ ಹೇಳಿದರೆ ನಿಜವಾಗಿಯೂ ಕೂಡ ನಾವು ಸನಾತನ ಧರ್ಮವನ್ನು ಉಳಿಸ್ತೇವೆ, ಸನಾತನ ಧರ್ಮವನ್ನು ಉಳಿಸುವವರು, ಹಿಂದೂ ಧರ್ಮವನ್ನು ಉಳಿಸುವವರು ಅಂತ ಕಾಳಜಿಯನ್ನು ಹೊಂದಿದವರಾಗಿದ್ದರೆ ಇಂಥ ಒಂದು ಸಣ್ಣ ವಿಷಯವನ್ನು ಮೂಲೆಗುಂಪು ಮಾಡಬೇಕಿತ್ತು. ಆದರೆ ಆಗ ಮಾಡದೆ ಇಂಥ ಒಂದು ಸಣ್ಣ ವಿಷಯವನ್ನು ದೊಡ್ಡದನ್ನಾಗಿ ಮಾಡಿ, ಅಲ್ಲಿ ವಾಸ್ತವಿಕವಾಗಿ ಅಂತಹ ದೊಡ್ಡ ಈಗ ಅಶ್ಲೀಲವಾದ ಪದಗಳು ಬಳಸದೇ ಇದ್ದರೂ ಕೂಡ, ಅದು ಕೂಡ ಒಬ್ಬಳು ಅಪ್ರಬುದ್ಧೆ ಅದನ್ನು ಹೇಳಿದರೂ ಕೂಡ ಅದನ್ನು ದೊಡ್ಡದಾಗಿ ಯಾರೋ ದೊಡ್ಡ ವಿದ್ವಾಂಸರು ಹೇಳಿದ್ದಾರೆ, ಯಾರೋ ಮಠಾಧೀಶರು ಹೇಳಿದ್ದಾರೆ, ಎಲ್ಲೋ ಒಂದು ಸಾರ್ವಜನಿಕ ಸಭೆಯಲ್ಲಿ ನಡೆದಿದೆ ಅನ್ನುವ ರೀತಿಯಿಂದ ಪ್ರತಿಬಿಂಬಿಸಿದ್ದು ಕೃಷ್ಣ ಮಠಕ್ಕೆ ಅವಮಾನ ಮಾಡಲಿಕ್ಕಲ್ಲದೆ ಇನ್ಯಾವ ಉದ್ದೇಶದಿಂದ?
ಇಲ್ಲದೇ ಇದ್ದರೆ ಒಂದು 10-20 ಜನ ನೋಡುವುದನ್ನು ಯಾರೀ ನೋಡ್ತಾರೆ? ಇದು ಯಾರೋ ಬೇಕು ಅಂತಲೇ, ನನಗಂತೂ ಕೂಡ ಇದೆನ್ನು ಗುಮಾನಿ ಅಂತ ಹೇಳಿದರೆ ಕೃಷ್ಣ ಮಠದಲ್ಲೇ ಅನ್ನವನ್ನು ಉಂಡ ಯಾರೋ ದ್ರೋಹಿಗಳೇ ಇದು ಪ್ರಾರಂಭ ಮಾಡಿದಂತಹ ಕೆಲಸ. ಇದು ಮೂರನೆಯವರು ಯಾರೂ ಅಲ್ಲ, ಕೃಷ್ಣ ಮಠದಲ್ಲೇ ಅನ್ನವನ್ನು ತಿಂದ ದ್ರೋಹಿಗಳು ಈ ಕೆಲಸವನ್ನು ಪ್ರಾರಂಭ ಮಾಡಿದರು. ಕೃಷ್ಣ ಮಠಕ್ಕೆ ಅವಮಾನ ಮಾಡಬೇಕು. ಯಾಕಂತೇಳಿದರೆ ಕೃಷ್ಣ ಮಠಕ್ಕೆ ಅವಮಾನ ಮಾಡಿದರೆ ಮೂಲತಃ ಕೃಷ್ಣ ಮಠವನ್ನು ಪ್ರತಿಷ್ಠೆ ಮಾಡಿದ, ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ ಮಧ್ವಾಚಾರ್ಯರಿಗೆ ಅವಮಾನ ಆಗತ್ತೆ ಎಂಬಂತಹ ಉದ್ದೇಶದಿಂದ ಅನ್ನುವುದನ್ನು ನಾನು ತಿಳ್ಕೊಳ್ತೇನೆ. ಇಲ್ಲದೇ ಇದ್ದರೆ ಇದನ್ನು ಇಷ್ಟು ದೊಡ್ಡ ಘಟನೆಯನ್ನಾಗಿ ಮಾಡಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ಅಲ್ಲಿಗೆ ಮುಗೀತು. ಆದರೆ ಮುಂದಿನ ಘಟನೆ ಏನು ಅಂತೇಳಿದರೆ ಅದಕ್ಕೆ ಖಂಡನೆಗಳು ಬಂತು. ಇರಲಿ, ಖಂಡನೆಗಳು ಬರಲಿ. ಯಾಕೆ ಅಂತ ಹೇಳಿದರೆ ಯಾರಿಗೆ ಇದು ಒಪ್ಪಿತ ಆಗುವುದಿಲ್ಲ. ಯಾಕಂತೇಳಿದರೆ ಇವಾಗ ಈ ಶಂಕರರು ಮಣಿಮಂತ ದೈತ್ಯ ಅನ್ನುವಂಥದ್ದು ಯಾರು ಮಧ್ವ ಸಿದ್ಧಾಂತವನ್ನು ಅನುಸರಿಸ್ತಾರೆ ಅವರ ಅಭಿಪ್ರಾಯ. ಅವರ ಅಭಿಪ್ರಾಯವನ್ನು ಅವ್ರು ಹೇಳ್ಬೋದು. ಯಾಕಂತೇಳಿದರೆ ನನ್ನ ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಸ್ವತಂತ್ರ. ಅದನ್ನು ನೀವು ಒಪ್ಪಬೇಕಾಗಿಲ್ಲ. ಯಾವ ಅದ್ವೈತಿಗಳನ್ನು ಒಪ್ಪಬೇಕಾಗಿಲ್ಲ. ಆ ಅದ್ವೈತಿಗಳಿಗೆ ಒಪ್ಪಿಸಲಿಕ್ಕೂ ಯಾರೂ ಹೊರಟಿಲ್ಲ ಇಲ್ಲಿ. ಇದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು. ಇವಾಗ ಮಣಿಮಂಜರಿ ಎನ್ನುವಂಥ ಒಂದು ಗ್ರಂಥ 800 ವರ್ಷಗಳ ಹಿಂದೆ ನಾರಾಯಣ ಪಂಡಿತಾಚಾರ್ಯರು ಎನ್ನುವರು ತಾವು ರಚನೆ ಮಾಡಿದರು. ಯಾಕಂತೇಳಿದರೆ ಅದು ಅವರ ಅಭಿಪ್ರಾಯ. ಅವರ ಅಭಿಪ್ರಾಯವನ್ನು ಅವರು ಪ್ರಕಟಪಡಿಸಿದರು ಹೊರತು ಅದನ್ನು ಯಾವುದೇ ಅದ್ವೈತಿಗಳು ಒಪ್ಪುಕೊಳ್ಳಿ ಅಂತ ಅವರು ಹೇಳಲಿಲ್ಲ. ಅದರಿಂದಾಗಿ ಇದನ್ನು ಯಾರೂ ಒಪ್ಪಬೇಕಾಗಿಲ್ಲ. ಅದ್ವೈತಿಗಳು ಖಂಡಿಸ್ಬೋದು, ಖಂಡಿಸುವಂತಹ ಅಧಿಕಾರ ಅವರಿಗಿದೆ. ಅದನ್ನು ಸ್ವಾಗತವೇ. ಯಾಕಂತೇಳಿದರೆ ನೀವು ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸ್ಬೋದು. ಹಾಗೆ ನಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸ್ಲಿಕ್ಕೆ ಅವಕಾಶವನ್ನು ಕೊಡಿ, ಕೇಳುವುದಷ್ಟೇ. ಯಾಕಂತೇಳಿದರೆ ಪ್ರತಿಯೊಬ್ಬರಿಗೂ ಅವರವರ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಇಲ್ಲಿ ಹಕ್ಕಿದೆ ತಾನೆ, ವಾಕ್ ಸ್ವಾತಂತ್ರ್ಯ ಇದೆ ತಾನೆ. ಆ ರೀತಿ ಹೇಳುವುದಷ್ಟೇ ಇಲ್ಲಿ. ಅದರಿಂದಾಗಿ ಯಾರು ಮಧ್ವ ಸಿದ್ಧಾಂತವನ್ನು ಅನುಸರಣೆಯನ್ನು ಮಾಡ್ತಾರೆ ಅವರು ಶಂಕರರನ್ನು ದೊಡ್ಡವರು ಅಂತ ಏನು ಒಪ್ಪುವುದಿಲ್ಲ. ಇದು ಒಂದು ವಿಷಯ. ಆದರೆ ನಂತರ ಏನು ಅಂತೇಳಿದರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕೃಷ್ಣ ಮಠದಲ್ಲಿ ಇವತ್ತು ಯಾರು ತಾವು ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಶಿರೂರು ಪರ್ಯಾಯ, ಅದಕ್ಕೆ ಸಂಬಂಧಪಟ್ಟಂತಹ ಆಡಳಿತ ಮಂಡಳಿ ಅವರು ಸ್ಪಷ್ಟೀಕರಣವನ್ನು ಇಲ್ಲ ಇದರಿಂದ ವಿಷಾದವನ್ನು ವ್ಯಕ್ತಪಡಿಸಿ ತಾವೇನು ಪತ್ರಿಕೆಯ ಹೇಳಿಕೆಗಳು ಮುಂತಾದವುಗಳನ್ನೆಲ್ಲ ಕೊಟ್ಟರು. ವಾಸ್ತವಿಕವಾಗಿ ಮಧ್ವಾಚಾರ್ಯರು ಯಾವ ಮೂಲ ಉದ್ದೇಶದಿಂದ ಕೃಷ್ಣನನ್ನು ಪ್ರತಿಷ್ಠೆಯನ್ನು ಮಾಡಿದರು ಅಂದರೆ ಸಜ್ಜನರೇ ಬರುವ ವಿಘ್ನವನ್ನು ಪರಿಹಾರ ಮಾಡಬೇಕು, ಹಾಗೆಯೇ ತಾವು ಪ್ರತಿಪಾದನೆ ಮಾಡಿದ ಸಿದ್ಧಾಂತ ಏನಿದೆ ಅದು ಬೆಳಕಿಗೆ ಬರಬೇಕು ಎನ್ನುವ ಉದ್ದೇಶದಿಂದ ಅದನ್ನು ಸಮರ್ಥಿಸಬೇಕಾದಂತಹ, ಯಾಕಂತೇಳಿದರೆ ಅದರಲ್ಲೇ ಸೇರಿದ ಒಂದು ಅಂಗ ಯಾರು ಆ ಹುಡುಗಿ ತಾನು ಹರಿಕಥೆಯಲ್ಲಿ ಏನು ಪ್ರತಿಪಾದನೆಯನ್ನು ಮಾಡಿದ್ಲು ಅಂಥ ವಿಷಯ. ಅದನ್ನು ಆ ಶಿರೂರು ಮಠದ ಏನು ಆಡಳಿತ ಮಂಡಳಿ ಅದಕ್ಕೆ ಸಂಬಂಧಪಟ್ಟವರು ಸಮರ್ಥನೆ ಮಾಡದೇ ಇದ್ದರೂ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟರು. ಯಾಕಂತೇಳಿದರೆ ಅವರಿಗೆ ಈ ವಿವಾದದಿಂದ ಹೊರಗೆ ಬರಬೇಕಿತ್ತು. ಇರಲಿ, ಅದು ಯಾಕಂತೇಳಿದರೆ ಅದನ್ನು ಸಮರ್ಥನೆ ಮಾಡುವಂತಹ ತಾಕತ್ತು ಅವರಿಗಿಲ್ಲ. ಅದಕ್ಕಾಗಿ ಸ್ಪಷ್ಟೀಕರಣವನ್ನು ಕೊಟ್ಟು ಹೇಗಾದರೂ ಕೈ ತೊಳ್ಕೊಳ್ಳೋಣ ಅಂತ ನೋಡಿದರು. ಆದರೆ ಅದಕ್ಕಿಂತಲೂ ಅತ್ಯಂತ ಬೇಸರವಾದ ವಿಷಯ, ದುಃಖಕರವಾದ ವಿಷಯ ಅಂತ ಹೇಳಿದರೆ ನಂತರದ ಘಟನೆ. ಅದೇನಂತ ಹೇಳಿದರೆ ಅದೇ ರಾಜಾಂಗಣದಲ್ಲಿ, ಯಾವ ರಾಜಾಂಗಣದಲ್ಲಿ ಒಬ್ಬಳು ಹುಡುಗಿ ತಾನು ಒಂದು ಘಟನೆಯನ್ನು ಉಲ್ಲೇಖ ಮಾಡಿದ್ದಕ್ಕೆ ದೊಡ್ಡ ವಿವಾದ ಆಯಿತು. ಅದೇ ರಾಜಾಂಗಣದಲ್ಲಿ ಮುಂದೆ ಶಂಕರಾಚಾರ್ಯರನ್ನು ಸ್ತುತಿಸುವಂತಹ ಒಂದು ಪದ್ಯ ಹೇಳಲಾಯಿತು. ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ. ಇದು ಮಾತ್ರ ಎಲ್ಲ ಮಾಧ್ವರಿಗೆ ನೋವಾಗುವಂತಹ ವಿಷಯ. ಕಾರಣ ಏನು ಅಂತ ಹೇಳಿದರೆ ಈಗ ಅಂತಹ ಒಂದು ಶಂಕರಾಚಾರ್ಯರನ್ನು ಸ್ತುತಿಸುವಂತಹ ಪದ್ಯ ಶಿರೂರು ಮಠದ ಆಡಳಿತ ಮಂಡಳಿಯ ಮುಖ್ಯಸ್ಥರೇನಿದ್ದಾರೆ ಅವರ ಮನೆಯಲ್ಲಿ ನಡೆದಿದ್ದರೆ ಅಥವಾ ಬೇರೆ ಯಾವುದೋ ಒಂದು ಸ್ಥಳದಲ್ಲಿ ನಡೆದಿದ್ದರೆ ಯಾವ ಆಕ್ಷೇಪವೂ ಮಾಡ್ತಾ ಇರಲಿಲ್ಲ. ಯಾಕಂತೇಳಿದ್ರೆ ಅವರೊಬ್ಬರ ಆಚಾರ್ಯರು, ಯಾರಿಗೆ ಅವರ ಬಗ್ಗೆ ಗೌರವ ಭಾವನೆ ಇದೆ ಅವರು ಆ ಸ್ತುತಿಯನ್ನು ಮಾಡುವಂಥದ್ದು ಸಹಜವೇ, ಒಪ್ಪಿತವೇ, ಅದರಲ್ಲೇನಿಲ್ಲ. ಆದರೆ ಕೃಷ್ಣ ಮಠ ಅನ್ನುವಂಥದ್ದು ಮಧ್ವ ಸಿದ್ಧಾಂತಕ್ಕೆ ಮೀಸಲು ಆಗಿರುವಂತಹ ಒಂದು ಸ್ಥಳ. ಯಾಕಂದರೆ ಮಧ್ವಾಚಾರ್ಯರ ಮೂಲ ಆಶಯವೇ ಅದು.
ಅಂತಹ ಆ ಮಧ್ವಾಚಾರ್ಯರಿಗೆ ಸಂಬಂಧಪಟ್ಟಂತಹ ಕೃಷ್ಣ ಮಠದಲ್ಲಿ ಮಧ್ವಾಚಾರ್ಯರಿಗೆ ಒಪ್ಪಿಗೆ ಆಗದ ವಿಷಯ ಅದು ನಡೆಯುವಂಥದ್ದು. ಅದೇ ರೀತಿ ಈ ಮಧ್ವ ಪರಂಪರೆಯಲ್ಲಿ ಬಂದ ಮಧ್ವ ಮಠದಲ್ಲಿ ಮತ್ತೊಂದು ಈ ಕೃಷ್ಣ ಮಠದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಶ್ರೀ ವಾದಿರಾಜಗುರು ಸಾರ್ವಭೌಮರು, ಅಥವಾ ಇಡೀ ಮಾಧ್ವ ಪರಂಪರೆಗೆ ಸಮ್ಮತವಲ್ಲದ ವಿಷಯ ನಡೆದಾಗ ತುಂಬ ಬೇಸರ ಆಗುತ್ತೆ. ಅದೇನಂತ ಹೇಳಿದ್ರೆ, ಮಧ್ವಾಚಾರ್ಯರು ಕೂಡ ಶಂಕರಾಚಾರ್ಯರನ್ನು ಜ್ಞಾನಿಗಳು ಅಂತ ಒಪ್ಪಿಲ್ಲ. ಆನಂತರ ಬಂದ ಯಾರೂ ಕೂಡ ಶಂಕರಾಚಾರ್ಯರನ್ನು ಜ್ಞಾನಿಗಳು ಅಂತ ಒಪ್ಪಿಲ್ಲ. ಯಾಕಂತ ಹೇಳಿದ್ರು ತಪ್ಪು ಪ್ರತಿಪಾದನೆ ಮಾಡಿದ್ದಾರೆ ಅಂತಲೇ ಹೀಗೆ ಹೇಳ್ಕೊಂಡು ಬಂದವರು. ಅದರಲ್ಲಿ ಎರಡು ಮಾತೇ ಇಲ್ಲ, ಸ್ಪಷ್ಟವಾಗಿ ತಾವು ಅದನ್ನು ಹೇಳ್ಕೊಳ್ಳಿ. ಯಾಕಂದರೆ ಮಧ್ವಾಚಾರ್ಯರು ಬಂದದ್ದೇ ವಿಶೇಷವಾಗಿ ಅದ್ವೈತವನ್ನು ಖಂಡಿಸಲಿಕ್ಕೆ, ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಅದನ್ನು ಒಪ್ಪಲಿಲ್ಲ, ನನಗಿದು ಒಪ್ಪಿತಾಗಲಿಲ್ಲ, ಅದಕ್ಕೋಸ್ಕರ ನಾನು ಅದಕ್ಕೆ ವಿರುದ್ಧವಾಗಿ ಹೇಳ್ತೇನೆ ಅಂತ ಅವ್ರು ಹೇಳ್ತಾರೆ. ಯಾಕಂದರೆ ಎಲ್ರಿಗೂ ಅವರವರ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅಲ್ಲಿ ಇದೆ ತಾನೇ, ಅವಕಾಶ ಇದೆ ತಾನೇ, ಅದನ್ನು ಒಪ್ಪಿಕೊಳ್ಳೇಬೇಕಾದ. ಯಾಕಂದರೆ ಶಂಕರಾಚಾರ್ಯರು ಕೂಡ ಅದನ್ನೇ ಮಾಡಿದ್ದಾರೆ. ಶಂಕರಾಚಾರ್ಯರು ಕೂಡ ತಮಗಿಂತ ಹಿಂದೆ ಇದ್ದಂತಹ ಶಾಸ್ತ್ರಗಳೇನಿದೆ ಅದನ್ನು ಖಂಡನೆ ಮಾಡಿಯೇ ತಾವು ತಾನೇ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದು. ಇದು ಇದ್ದದ್ದೇ, ಎಲ್ಲ ಕಡೆಯೂ ಇದ್ದದ್ದೇ ಇದು. ಆದರೆ ಆ ಮಧ್ವಾಚಾರ್ಯರ ಆಶಯಕ್ಕೆ ವಿರುದ್ಧವಾಗಿ, ಯಾಕಂದರೆ ಅವರು ಶಂಕರಾಚಾರ್ಯರ ಗುರುಗಳಂತೂ ಒಪ್ಪಲಿಲ್ಲ, ಜ್ಞಾನಿಗಳಂತೂ ಒಪ್ಪಲಿಲ್ಲ, ವಾದಿರಾಜರು ಒಪ್ಪಲಿಲ್ಲ. ನಂತರ ಮಾಧ್ವ ಪರಂಪರೆಯಲ್ಲಿ ಬಂದ ಯಾರ ಜ್ಞಾನಿಗಳು ಅಂತ ನಾವು ಒಪ್ತೇವೆ, ಯಾರ್ಯಾರನ್ನು ಟೀಕಾಕೃತ್ಪಾದರಿರಬಹುದು, ವ್ಯಾಸರಾಜರಿರಬಹುದು, ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಗಳಿರಬಹುದು, ಇವರು ಯಾರೂ ಕೂಡ ಒಪ್ಪಲಿಲ್ಲ. ಅಂತಹ ಶಂಕರಾಚಾರ್ಯರನ್ನು ಕುರಿತಾದ ಸ್ತುತಿಯನ್ನು ಯಾವುದು ಮಾಧ್ವರ ಶ್ರದ್ಧಾ ಕೇಂದ್ರವಾಗಿದೆಯೋ, ಮೂಲ ಕೇಂದ್ರವಾಗಿದೆಯೋ ಅಂತಹ ಉಡುಪಿಯಲ್ಲಿ ಅದು ಉದ್ದೇಶಪೂರ್ವಕವಾಗಿ ಹೇಳಿಸಿದ್ದು. ಅಂದರೆ ಹರಿಕಥೆಯಲ್ಲಿ ಆ ಹುಡುಗಿ ಹೇಳಿದ್ದು ಅದು ಗೊತ್ತಿಲ್ಲದೆ ಅವಳಿಗೆ, ಈ ರೀತಿಯೆಲ್ಲ ವಿವಾದ ಆಗತ್ತೆ ಅಂತ ಗೊತ್ತಿಲ್ಲದೆ ಹೇಳಿದ್ದವಳು. ಆದರೆ ಇದು ಮಾತ್ರ ಶಂಕರಾಚಾರ್ಯರನ್ನು ಕುರಿತು ನಡೆದಂತಹ ಸ್ತುತಿ ಏನಿದೆ ಇದು ಉದ್ದೇಶಪೂರ್ವಕವಾಗಿ, ಇದು ಮಾತ್ರ ಶಿರೂರು ಪರ್ಯಾಯ ಮಧ್ವಾಚಾರ್ಯರ ಆಶಯಕ್ಕೆ, ಮಧ್ವಾಚಾರ್ಯರ ಪರಂಪರೆಗೆ ಮಾಡಿದಂತಹ ಘೋರ ಅವಮಾನ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಯಾವ ಮಾಧ್ವರು ಕೂಡ ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಇನ್ಯಾರು ಅಂತ ಹೇಳಿದರೆ, ಯಾರು ಈ ಮಧ್ವ ಸಿದ್ಧಾಂತದ ಬಗ್ಗೆ ಒಲವಿಲ್ಲ ಅಂಥವರು ಮಾತ್ರ ಇದನ್ನು ಸಮರ್ಥನೆಯನ್ನು ಮಾಡ್ಕೊಳ್ಬಹುದಷ್ಟೇ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ವಿಷಯವನ್ನು ನಾನು ಇದರ ಬಗ್ಗೆ ಹೇಳಲೇಬೇಕು. ಏನು ಅಂತ ಹೇಳಿದರೆ, ಈ ಘಟನೆ ಕೃಷ್ಣನಿಗಾಗಲಿ, ಇನ್ನು ಉಡುಪಿಯಲ್ಲಿ ಅತ್ಯಂತ ಕಾರಣೀಕ ಅಂತ ಪರಿಗಣಿಸಲ್ಪಡುವಂತಹ ಮುಖ್ಯ ಪ್ರಾಣನಿಗಾಗಲಿ ಯಾವತ್ತೂ ಸಮ್ಮತವಾದದ್ದಲ್ಲ. ಅದರಿಂದಾಗಿಯೇ ನಾನು ಇದನ್ನು ಸ್ಪಷ್ಟವಾಗಿ ಖಂಡಿಸ್ತಾ ಇದ್ದೇನೆ. ಶಿರೂರು ಪರ್ಯಾಯ ಮಾಡಿದಂತಹ ದೊಡ್ಡ ತಪ್ಪಿನ ಕೆಲಸ ಇದು ಅಂತ. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ತಕ್ಕ ಶಾಸ್ತಿ ಆಗತ್ತೆ ಅಂತ ಅದನ್ನು ಕೂಡ ಹೇಳ್ತೇನೆ. ಯಾಕೆಂತ ಹೇಳಿದರೆ, ಕೃಷ್ಣ ಆಗಲಿ, ಮುಖ್ಯ ಪ್ರಾಣ ಆಗಲಿ ಸುಮ್ಮನೆ ಪ್ರತಿಮೆ ಅಲ್ಲ, ಅದು ಅದರ ಹಿಂದೆ ಶಕ್ತಿ ಇದೆ. ಕೃಷ್ಣನಾಗಲಿ ಹಾಗೂ ಮುಖ್ಯ ಪ್ರಾಣನಾಗಲಿ ಸುಮ್ಮನೆ ಕೂತಿರಲ್ಲ, ಅದಕ್ಕೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. ಇದಕ್ಕೆ ನಿಮಗೊಂದು ಘಟನೆಯನ್ನು ನಾನು ಉಲ್ಲೇಖವನ್ನು ಮಾಡಬೇಕು. ಹಿಂದೆ ಪ್ರಾತಸ್ಮರಣೀಯರಾದಂತಹ ವಿಶ್ವೇಶತೀರ್ಥ ಶ್ರೀಪಾದರು, ಪೇಜಾವರ ಶ್ರೀಪಾದರು ಎಷ್ಟೆಲ್ಲ ಕೆಲಸವನ್ನು ಮಾಡಿದ್ದಾರೆ. ಆದರೆ ತಮ್ಮ ಪರ್ಯಾಯದಲ್ಲಿ, ಪೇಜಾವರ ಪರ್ಯಾಯದಲ್ಲಿ, ಪಂಚಮ ಪರ್ಯಾಯದಲ್ಲಿ ಒಂದು ತಪ್ಪು ಕೆಲಸವನ್ನು ಮಾಡಿದರು. ಅದೇ ಯಾರು ಇಸ್ಲಾಂ ಮತದ ಅನುಯಾಯಿಗಳಿದ್ದಾರೆ ಅವರಿಗೆ ಇಫ್ತಾರ್ ಕೂಟವನ್ನು ಕೃಷ್ಣ ಮಠದಲ್ಲಿ ನಡೆಸಿದ್ದು, ಕೃಷ್ಣ ಮಠದ ರಾಜಾಂಗಣದಲ್ಲಿ ಇಫ್ತಾರ್ ಕೂಟವನ್ನು ನಡೆಸಿದ್ದು. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಯಾರು ಇಸ್ಲಾಂ ಮತದ ಅನುಯಾಯಿಗಳಿದ್ದಾರೆ ಅವರಿಗೆ ಕೃಷ್ಣ ಮಠದ ರಾಜಾಂಗಣದಲ್ಲಿ ಅಥವಾ ಕೃಷ್ಣ ಮಠದ ಆವರಣದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದು. ವಾಸ್ತವಿಕವಾಗಿ ಆಗ ಯಾರೂ ಸಮಾಜದವರು ಇದನ್ನು ಒಪ್ಪಲಿಲ್ಲ, ಖಂಡಿಸಿದರು. ಆದರೆ ಪೇಜಾವರ ಶ್ರೀಗಳು ಮಾತ್ರ ಅದನ್ನು ಸಮರ್ಥನೆಯನ್ನು ಮಾಡಿಕೊಂಡ್ರು, ಇಲ್ಲ ಅದು ಮಾಡಿದ್ದು ಸರಿಯೇ ಅಂತ. ಆದರೆ ಮೌನವಾಗಿ ಕೃಷ್ಣ ಮುಖ್ಯ ಪ್ರಾಣರಿದ್ದರು, ಅವಾಗೇನೂ ಉತ್ತರವನ್ನು ಕೊಡಲಿಲ್ಲ. ಆದರೆ ಒಂದು ಘಟನೆಯನ್ನು ನಾನು ನಿಮಗೆ ಹೇಳ್ಬೋದು, ನೀವು ಬೇಕಿದ್ದರೆ ಅದನ್ನು ಗಮನಿಸಿ ನೋಡಿ. ಅಲ್ಲಿಯವರೆಗೆ ಪೇಜಾವರ ಶ್ರೀಗಳ ಆರೋಗ್ಯ ಚೆನ್ನಾಗಿತ್ತು, ಆ ನಂತರ ಏರುಪೇರಾಗಲಿ ಶುರುವಾಯಿತು. ಯಾವಾಗ ಈ ಇಫ್ತಾರ್ ಕೂಟ ನಡೆಯಿತು ಆ ನಂತರ ಇದನ್ನು ನೀವು ಬೇಕಿದ್ದರೆ ಗಮನಿಸಿ, ಅವರ ಆರೋಗ್ಯದಲ್ಲಿ ಏರುಪೇರಾಗಲಿ ಶುರುವಾಯಿತು. ಅವರಿಗೆ ಆಪ್ರೇಷನ್ ಆಯಿತು, 2-3 ಆಪ್ರೇಷನ್ಗಳಾಯಿತು. ಈ ರೀತಿ ದಿನದಿಂದ ದಿನಕ್ಕೆ ಆರೋಗ್ಯ ಕುಸಿತಾನೇ ಬಂತವರದ್ದು. ಯಾಕಂತೇಳಿದರೆ ಕೃಷ್ಣ ಮುಖ್ಯ ಪ್ರಾಣರು ಸುಮ್ಮನೆ ಕೂತಿರ್ತಾರೆ, ಅದೊಂದು ಪ್ರತಿಮೆ ಅಂತ ನಾಸ್ತಿಕತನದಿಂದ ನಮಗೆ ಬೇಕಾದ ಹಾಗೆ ನಾವು ವರ್ತಿಸ್ತೇವೆ. ಯಾಕಂದರೆ 2 ವರ್ಷ ಏಕಚಕ್ರಾಧಿಪತ್ಯ, ನಾನು ಏನು ಮಾಡಿದರೂ ಸರಿ ಅಂತ ಆ ಕೃಷ್ಣ ಮಠದ ಮೂಲ ಉದ್ದೇಶ ಏನಿದೆ,
ಆ ಮೂಲ ಉದ್ದೇಶಕ್ಕೆ ಧಕ್ಕೆ ಉಂಟು ಮಾಡುವಂತಹ ಕಾರ್ಯಕ್ರಮಗಳನ್ನು ನಾವು ಉಂಟು ಮಾಡಿದರೆ ಅಥವಾ ಅದನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಮುಖ್ಯ ಪ್ರಾಣ ಹಾಗೂ ಕೃಷ್ಣ ಇದಕ್ಕೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅನ್ನುವಂತಹ ಆಶಯವನ್ನು ನಾನು ವ್ಯಕ್ತವನ್ನು ಪಡಿಸ್ತಾ, ಇನ್ನೊಮ್ಮೆ ಇಂತಹ ಘಟನೆ ಮರುಕಳಿಸದಿರಲಿ ಅನ್ನುವ ಒಂದು ಮನವಿಯೊಂದಿಗೆ, ಪ್ರಾರ್ಥನೆಯೊಂದಿಗೆ, ಆಶಯದೊಂದಿಗೆ ನನ್ನ ಮಾತನ್ನು ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.